ಅನ್ಬೋದು. 3, 2, 1. All the best, ಅನಿರುದ್ಧ. Yes. ಏನಂದ್ರೆ ಜನ ಫಸ್ಟ್ ಆಫ್ ನೋಡಿ ಜನ ಇನ್ನೂ ಮಾತಾಡ್ಸಿಲ್ಲ ಅಲ್ವಾ, ಸೆಕೆಂಡ್ ಹಾಫ್ ಆದ್ಮೇಲೆ ಮಾತಾಡ್ಸೋಣ. ಹೆಂಗಿದೆ ಫೀಲಿಂಗ್ ಫಸ್ಟ್ ಖುಷಿ ಆಗ್ತದೆ. ಸಿನಿಮಾ ಫಸ್ಟ್ ಅಷ್ಟೇ ಇಂಟ್ರೆಸ್ಟಿಂಗ್ ಹೇಳಿ ಮೇಡಮ್. ಅಣ್ಣ, ಇಷ್ಟು ದಿನ ತುಳುನಾಡಲ್ಲಿ ಮಿಂಚುತ್ತಾ ಇದ್ರೆ ಈಗ ಬೆಂಗಳೂರಲ್ಲಿ ಫಸ್ಟ್ ಶೋ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ಕೂಡ ನಮಗೆ ಅಂದರೆ ನಮಗೊಂದು ಭಯ ಇತ್ತು, ಅಂದರೆ ಒಂದು ಕಾಂಟೆಂಟ್ ಇರೋವಂಥ ಸಿನಿಮಾ ಸೊ ಹೆಂಗೆ ತಗೋತಾರೆ ಅಥವಾ ಇಂಥ ಒಂದು ಸಿಂಗಲ್ ಥಿಯೇಟರ್ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ. ಸೊ ಖಂಡಿತವಾಗ್ಲೂ ನೀವು ಇದ್ರಿ ಆ್ಯಂಡ್ ಎಂಡಲ್ಲಿ ಕ್ಲೈಮ್ಯಾಕ್ಸ್ಗೆ ಸಿಗೋವಂಥ ಒಂದು ರೆಸ್ಪಾನ್ಸ್ ಏನಿದೆ ನಮ್ಮ ಇಡೀ ಸಿನಿಮಾ ಅನ್ನೋವಂಥದ್ದೇ ಕ್ಲೈಮ್ಯಾಕ್ಸ್ ಇಲ್ಲಿ. ಏನಕ್ಕೆ ಅಂತಂದರೆ ಆ ಕ್ಲೈಮ್ಯಾಕ್ಸ್ ಜನರಿಗೆ ಇಷ್ಟ ಆದರೆ ಇಡೀ ಸಿನಿಮಾ ಇಷ್ಟ ಆದಂಗೆ. ಸೊ ಕ್ಲೈಮ್ಯಾಕ್ಸ್ನ ಪ್ರತಿ ಕ್ಷಣವನ್ನು ಜನರು ಎಂಜಾಯ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಕೊಟ್ಟಿರೋಂಥ ನಾವು ಝೀರೋ ಎಕ್ಸ್ಪೆಕ್ಟೇಷನಿಂದ ಬಂದಿರೋವಂಥದ್ದು. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಹೆಂಗೆ ತಗೋತಾರೆ ಅಂತ. ಆದರೆ ಕ್ಲೈಮ್ಯಾಕ್ಸ್ ಬಂದಾಗ ಎಲ್ಲರೂ ಹಾಕಿರುವಂತಹ ಒಂದೊಂದು ವಿಸಿಲ್ ಇರ್ಬೋದು, ಒಂದೊಂದು ಚಪ್ಪಾಳೆ ಇರ್ಬೋದು, ಖಂಡಿತ ನಮ್ಮ ಡೈರೆಕ್ಟ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಅಚೀವ್ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೂಡ ಎಲ್ಲ ಕೆಲಸ ಆದ್ಮೇಲೆ ಫಸ್ಟ್ ಟೈಮ್ ನೋಡ್ತಾ ಇರೋದು, ಆಡಿಯನ್ಸ್ ನೋಡ್ತಾ ಇದ್ದೆ. ಸೊ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಬ್ಬ ಕಲಾವಿದನಾಗಿ ಜನರು ಇಷ್ಟಪಡ್ತಾರೆ ಅಂತ. ಸೊ ತುಂಬ ಧೈರ್ಯ ಬಂತು. ಆ ಕ್ಲೈಮ್ಯಾಕ್ಸ್ಗೆ ಸಿಕ್ಕಿದಂತಹ ಚಪ್ಪಾಳೆ ವಿಸಿಲ್ ಏನಿದೆ ಅದು ಸಂತೋಷ್ ಥಿಯೇಟ್ರಿಂದ ಶುರುವಾಗಿದ್ದು ಇನ್ನಷ್ಟು ಥಿಯೇಟರ್ಗೆ ಅದು ಹಬ್ಬಬೇಕು. ಸೊ ಎಷ್ಟು ಜಾಸ್ತಿ ಜನ ನೋಡ್ತಾರೆ, ಸೊ ಅದರಿಂದ ನಮ್ಮ ಸಿನಿಮಾ ಹಿಟ್ ಆಗುತ್ತೋ ಅನ್ನೋವಂಥದ್ದು ನಿರ್ಧಾರ ಆಗುತ್ತೆ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟು, ಒಂದ್ಸಲ ಸಿನಿಮಾ ನೋಡಿ, ಕ್ಲೈಮ್ಯಾಕ್ಸ್ ಆದಮೇಲೆ ನಾನು ಸಿಗ್ತೀನಿ ಎಲ್ಲರಿಗೂ ಆದಷ್ಟು ಥಿಯೇಟರ್ಗಳಲ್ಲಿ. ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನನಗಂತೂ ತುಂಬ ತುಂಬ ಖುಷಿಯಾಗಿದೆ. ಮಾತಾಡಿ ಖುಷಿ ಆಗುತ್ತೆ. ರೆಸ್ಪಾನ್ಸ್ ಖುಷಿ ಆಯಿತು. ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಎಲ್ಲ ಮಾಡಿದ್ದೀವಿ, ಇನ್ನೇನು ಜನರಿಗೆ ಬಿಟ್ಟಿದ್ದೀವಿ. ಒಂದ್ಸಲ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ತಾ ಇದ್ದೀರಾ. ಇನ್ನೂ ನಿಮ್ಮ ಮೇಲೆ ನಮ್ದೆಲ್ಲ ಕೆಲಸ ಮುಂದಿದೆ, ಇನ್ನೂ ಆಡಿಯನ್ಸ್ ಖುಷಿ ಆಗ್ತಿದೆ. ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗುತ್ತೆ ಮೇಡಮ್. ನಿಮ್ಗೆ ಹೇಳೋಗೆ ಇಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾನು ರೂಪೇಶ್ ಅವ್ರು ಹೇಳಿದಾಗೆ ನಾನು ಸಿನಿಮಾ ಅಂತೂ ನೋಡೇ ಇರಲಿಲ್ಲ. ಕ್ಲೈಮ್ಯಾಕ್ಸ್ ನೋಡಿದಾಗ ಅಲ್ಲಿ ವಿಷಲ್ಲು, ಚಪ್ಪಾಳೆ, ರೂಪೇಶ್ ಅವರ ಆ್ಯಕ್ಟಿಂಗು, ಚಯನ್ ಶೆಟ್ಟಿ ಮಾಡಿರುವಂಥ ಡೈರೆಕ್ಷನ್ ನನಗಂತೂ ತುಂಬ ಖುಷಿ ಆಯಿತು. ಆ ಕ್ಲೈಮ್ಯಾಕ್ಸ್ ಆದಮೇಲೆ ಎಲ್ಲ ಎದ್ದಿಂತ ಚಪ್ಪಾಳೆ ಹೊಡೆದ್ರಲ್ಲ, ಭಾಳನೇ ಖುಷಿ ಆಯಿತು. ಯಾಕಂದರೆ ನಾನು ಸಿನಿಮಾ ನೋಡಿದ್ದೆ ಇಲ್ಲಿ ಕಂಪ್ಲೀಟ್ ಆಗಿ ಕರಾವಳಿ ಭಾಗದ ಆಚರಣೆ ಇರ್ಬೋದು, ತುಂಬ ನ್ಯಾಚುರಲ್ ಆಗಿ ಆ ಸಿಚುವೇಶನ್ ಕಾಮಿಡಿನ ಜನ ಎಂಜಾಯ್ ಮಾಡ್ತಾ ಇದ್ದಿದ್ದು, ನಗ್ತಾ ಇದ್ದಿದ್ದು ನನಗಂತೂ ತುಂಬ ತೃಪ್ತಿ ಇದೆ. ಸೊ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ವಿ. ಸಂತೋಷ್ ಥಿಯೇಟ್ರಲ್ಲಿ ಇಷ್ಟೊಂದು ಜನ ಸೇರಿಕೊಂಡು ರೆಸ್ಪಾನ್ಸು, ಮತ್ತು ಅಲ್ಲೆಲ್ಲ ನಮ್ಮ ಸೀನ್ ಬರುವಾಗ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಸ್ಕ್ರೀನಿಗೆ ಹೋಗಿ ಕಲರ್ ಪೇಪರ್ಗಳನ್ನ ಹಾಕೋ ಮೂಲಕ. ಸೊ ನೀವೆಲ್ಲ ನೋಡಿದ್ರೆ ನಿಮಗೇನು ಅನ್ನಿಸ್ತು? ನೀವು ನೋಡಿದ್ರಲ್ಲ, ಇಷ್ಟ ಆಯ್ತಾ? ಯಾವ್ದು ಜಾಸ್ತಿ ಇಷ್ಟ ಆಗಿದೆ ನಿಮಗೆ? ಕ್ಲೈಮ್ಯಾಕ್ಸ್. ರೂಪೇಶ್ ಶೆಟ್ಟಿ ಅವರು ಜೊತೆಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅಂತ ಇಲ್ಲಿ ಮಾಧ್ಯಮ ಮಿತ್ರರೇ ನೋಡಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಏನಿದೆ ಕ್ಲೈಮ್ಯಾಕ್ಸಲ್ಲಿ ಯಾಕೆ ಇಷ್ಟ ಆಯಿತು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಎಲ್ಲರೂ ಸಿನಿಮಾ ಬಂದು ನೋಡಿ. ಸೊ ನಿಮ್ಮಗಳ ರೆಸ್ಪಾನ್ಸ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಹೌಸ್ಫುಲ್ ಆಗಿದೆ. ಸಂತೋಷ್ ಥಿಯೇಟರು ಹೌಸ್ಫುಲ್ ಆಗಿರೋದು ತುಂಬ ಖುಷಿ ಆಯಿತು. ಈಗ ಸೆಕೆಂಡ್ ಶೋನೂ ಆಲ್ಮೋಸ್ಟ್ ಹೌಸ್ಫುಲ್ ಆಗ್ತಾ ಇದೆ. ಖುಷಿಯಾಗಿದೆ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಖುಷಿಯಾಗಿದೆ. ಜನಗಳ ರೆಸ್ಪಾನ್ಸ್ ಈ ಥರ ಅಂತ ಗೊತ್ತಿರಲಿಲ್ಲ. ಕ್ಲೈಮ್ಯಾಕ್ಸ್ ಮಾತ್ರ ಅಮೇಝಿಂಗ್, ವೆರಿ ಬ್ಯೂಟಿಫುಲ್, ಚೆನ್ನಾಗಿದೆ. ನೆಕ್ಸ್ಟು GT ಮಾಲ್ಗೆ ಹೋಗಬೇಕಾಗಿದೆ. ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಪ್ಲ್ಯಾನ್ ಮಾಡಿ ಹೇಳ್ತೀವಿ ನಿಮ್ಮ ಜೊತೆ. ಸರ್ ಎಲ್ಲ ಕಡೆ ಚೆನ್ನಾಗಿ ಬರ್ತಿದೆ ಸರ್, ಚೆನ್ನಾಗಿ ಬರ್ತಿದೆ. ಕನ್ನಡ ಸಿನಿಮಾಗಳಿಗೆ ಗೆಲ್ಲಿ ಸರ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ ಸರ್, ತುಂಬ ಜನಕ್ಕೆ ಎಲ್ಲರಿಗೂ ಕ್ಲೈಮ್ಯಾಕ್ಸ್ ಅಂತೂ ನಾವು ನೋಡಿರೋ ಪ್ರಕಾರ ಕ್ರೌಡ್ ತುಂಬ ಚೆನ್ನಾಗಿ ಫಿಲ್ ಆಗಿದ್ದಾರೆ ನಮ್ಮ ಸಂತೋಷ್ ಥಿಯೇಟ್ರಲ್ಲಿ. ಸೊ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ನಿಂತು ಚಪ್ಪಾಳೆ ಹೊಡೆದಾಗ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಜನಕ್ಕೆ ರೀಚ್ ಆಗ್ತಾ ಇದ್ದೀವೇನೋ, ತುಂಬ ಒಂದು ಹೋಪ್ಸ್ ಜಾಸ್ತಿ ಬರ್ತಿದೆ. ಸೊ ಚೆನ್ನಾಗಿದೆ, ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ಅಳುಗು ಸಿನಿಮಾ
ಸಿನಿಮಾಗಳಲ್ಲಿ ತುಂಬ ಕಾಣಿಸ್ಕೊತಾ ಇದ್ದೀರಾ, ತುಂಬ ಒಳ್ಳೆ ಓಪನಿಂಗ್ ತಗೋತಾ ಇದೆ ಹೊಸಬರು ಸಿನಿಮಾಗಳು. ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ಇಲ್ಲ, ಹೊಸಬರು ಸಿನಿಮಾ ಅಂತ ಹೇಳೋದಕ್ಕಿಂತ ಕತೆ ಹೇಗಿದೆ ಅಂತ ನೋಡೋದು ಒಳ್ಳೆಯದಲ್ವಾ. ಒಂದು ಅದ್ಭುತವಾದ ಕಥೆನ ಚಿತ್ರನ ಕಟ್ಕೊಟ್ಟಿದ್ದಾರೆ ಸಿನಿಮಾ ಪ್ರೇಕ್ಷಕರಿಗೆ ಛಾಯನ್ ಶೆಟ್ಟಿ ಅವರು ಮತ್ತು ನಮ್ಮ ನಿರ್ಮಾಪಕರು. ಅವರು ಹಾಕಿರೋ ಶ್ರಮ ಟೋಟಲ್ ಸಿನಿಮಾದಲ್ಲಿ ಕಾಣ್ತಾ ಇದೆ. ದಯವಿಟ್ಟು ಸಿನಿಮಾ ಪ್ರೇಕ್ಷಕ ಮಹಾಪ್ರಭುಗಳು ಥಿಯೇಟ್ರಿಗೆ ಬಂದು ಚಿತ್ರ ನೋಡಿದ್ರೆ ಇಂಥ ಹೊಸಬರ ಚಿತ್ರ ಗೆಲ್ಲಬಹುದಲ್ವ. ಅದಕ್ಕೆ ನಿಮ್ಮಗಳ ಎಲ್ಲರ ಸಹಕಾರ ಬೇಕು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಇಂಥ ಚಿತ್ರನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಧಿಪತ್ರ ಒಂದು ನಿಗೂಢವಾದ ಕಥೆಯ ಅನಾವರಣ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನೀವೊಂದು ಹೊಸತನದ ಅನುಭವನ ಅನುಭವಿಸಿ ಅಂತ ನಾನು ಕೇಳ್ಕೊತೀನಿ. ಜನರು ಸ್ಟಾರ್ಗಳ ಸಿನಿಮಾಗಳಿಗೆ ಮತ್ತೆ ಓಟಿಗೆ ಸಿನಿಮಾ ಕಾಯ್ತಾ ಇರ್ತಾರೆ, ಅಂಥವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ಬೇಕು? ಅವರವರ ಅಭಿಪ್ರಾಯವನ್ನು ನಾನು ಹೇಗೆ ತುಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಬಂದಿರೋ ಅಧಿಪತ್ರ ಸಿನಿಮಾ ನೀವು ಥಿಯೇಟ್ರಲ್ಲಿ ಕೂತು ನೋಡುವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಹೊಸ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು ಸೇರಿ. ಅವರನ್ನು ಬೆಳೆಸುವಂಥದ್ದು ನಿಮ್ಮ ಯೋಚನೆಗೆ ಬಿಟ್ಟಂಥ ವಿಷಯ. ಕನ್ನಡ ಪ್ರೇಕ್ಷಕರಿಗೆ ಎಷ್ಟೋ ಜನ ಹೇಳ್ತಾರೆ, ಕನ್ನಡದಲ್ಲಿ ಇದ್ಕೊಂಡು ಕನ್ನಡದ ಅನ್ನ ತಿಂದ್ಕೊಂಡು ಬೆಳೆದಂಥ ನಟರುಗಳು ಹೇಳ್ತಾರೆ ಕನ್ನಡದಲ್ಲಿ ಕತೆಗಾರರು ಇಲ್ಲ, ಕತೆಗಳು ಇಲ್ಲ ಅಂತ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಅಧಿಪತ್ರದಲ್ಲಿ ಒಂದು ಅದ್ಭುತವಾದಂಥ ಕಥೆಯನ್ನು ಕಟ್ಕೊಟ್ಟಿದ್ದಾರೆ. ದಯವಿಟ್ಟು ನೋಡಿ. ಯಾಕೆ ನೀವು ಕತೆ ಇಲ್ಲ ಅಂತ ಕನ್ನಡಿಗರು ತುಳಿತೀರಾ? ಈ ಕನ್ನಡದಲ್ಲಿ ಒಂದು ಹೊಸ ಸಿನಿಮಾ ಬಂದಿದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನೋಡಿ, ನಮ್ಮನ್ನು ಆಶೀರ್ವದಿಸಿ, ಬೆಂಬಲಿಸಿ, ಹಾರೈಸಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಪಾರ್ಟ್ ಆಫ್ ಜೋಕ್ ಇನ್ನೂ ಗಡ್ಡ ಎಷ್ಟು ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಸದ್ಯಕ್ಕೆ ಇಷ್ಟೇ. ನನ್ನ ಕೋರಾ ಸಿನಿಮಾ ರಿಲೀಸ್ ಆಗುವವರೆಗೂ, ಹೊರಟ ಶ್ರೀ ಅವರು ಪಿ ಮೂರ್ತಿ ಅವರ ನಿರ್ಮಾಣದ ಕೋರಾ ಸಿನಿಮಾ ರಿಲೀಸ್ ಆಗುವವರೆಗೂ ಈ ಗಡ್ಡ ಹೀಗೆ ಇರುತ್ತೆ. ಆಮೇಲೆ ನಾನು ಮೊದಲಿನ ಚಂದಕ್ಕೆ ಬರ್ತೀನಿ ಅಂತ ಹೇಳ್ಕೊತಿದ್ದೀನಿ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.